ಅವ್ರಿಗೆ ಟಿಕೆಟ್ ಕೊಡ. ನೋಡಿ ವೀಕ್ಷಕರೇ, ಇದು ಬನಶಂಕರಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅವತ್ತು ದಿನ ಕಂಪ್ಲೇಂಟ್ ಕೊಟ್ಟಾಗಿದೆ, ನಮ್ಮ KRS ಪಕ್ಷದ VR ಮರಾಠೆ ಸರ್ ಕೊಟ್ಟಾಗಿದೆ. ಆದ್ರೂ ಈ ಮನುಷ್ಯನ ಅಕ್ರಮವಾಗಿ ನಿಲ್ಲಿಸಿ ವಸೂಲಿ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಯಾತ್ರದ್ದು ಇಲ್ಲ, ಅಗಲ್ದೋರೋಡೆ ಮಾತ್ರ ಮಾಡ್ತಾ ಇದಾರೆ. ಈ ಮನುಷ್ಯ ಹೆಂಗೆ ನೋಡ ಅಣ್ಣ ಬಾಣ ಇಲ್ಲಿ ಈ ಕಡೆ, ಹೆಂಗಣ ನೀನು ಈಗ ಹೆಂಗಣ ಬಂದು ನೀನು ಕೇಳ್ದೆ ಕಾಸು 30 ರೂಪಾಯಿ ನನ್ನ ಗಾಡಿ ಕೇಳ್ದಲ್ಲ, ನಿನ್ನ ಹತ್ರ ಏನಿದೆ? ಟೆಂಡರ್ ಕಾಪಿ ಇದೆಯಾ? ಟೆಂಡರ್ ಕಾಪಿ ತೋರ್ಸು. ಮಿಷಿನ್ ಇದೆಯಾ? ಅದ್ ನೀನ್ ಹೆಂಗ್ ನೀನ್ ದುಡ್ಡು ಕೇಳ್ದೆ? ಹೆಂಗ್ ನೀನ್ ದರೋಡೆ ಮಾಡ್ತಾ ಇದ್ಯಾ? ಕಳ್ತಾನ ಹೆಂಗ್ ಮಾಡ್ತಾ ಇದ್ಯಾ ಅಣ್ಣ? ಓಡ್ಬೇಡ, ಇಲ್ಲಿ ನಿಂತ್ಕೋ. ಕಳ್ತಾನ ನೀನ್ ಹೆಂಗ್ ದುಡ್ಡು ಕೇಳ್ದೆ ನನ್ನ? ನೀನ್ ಹೆಂಗ್ ಕೇಳ್ದೆ? ಅವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ, ಏನಾಯ್ತು ಈಗ? ನೋಡಿ ಯಾರೋ ಜೊಮಾಟೊ ಮಾಡೋ ಹುಡುಗ, ನೋಡಿ ಗಾಡಿ ನಂಬರು, ಜೊಮಾಟೊ ಮಾಡೋ ಹುಡುಗ ಬನಶಂಕರಿ ಬಸ್ ಸ್ಟಾಪ್ ಅಲ್ಲಿ ಈ ತರ ಅಗಲ್ದೋರೋಡೆ ಮಾಡ್ತಾ ಇದಾರೆ. ಯಾರು ಇಲ್ಲಿ ಕೇಳೋರು ಇಲ್ವಾ? ಟೇಬಲ್ ಹಾಕೊಂಡು ಇಲ್ಲಿ ಅಗಲ್ದೋರೋಡೆ ಮಾಡೋದು 30 ರೂಪಾಯಿ ಅಂತ. ಯಾರಪ್ಪನ್ ಕೊಡ್ಬೇಕಪ್ಪ 30 ರೂಪಾಯಿ? ಅಣ್ಣ ಯಾರಪ್ಪನ್ ಕೊಡ್ಬೇಕೆ? ಯಾಕೆ ಓಡ್ಬೇಡಪ್ಪ ಅಣ್ಣ, ಎಲ್ಲಿ ಹೋಗ್ತೀಯ? ಈಗ ದುಡ್ಡು ಕೇಳಿದ್ ನೀನು, ಈಗ ಹಿಂಗ್ ಜಾಸ್ತಿ ಮಾತಾಡಿದ್ ಹಿಂಗೆಲ್ಲ ಹುಡುಗರು ಬರ್ತಾರೆ. ಈಗ ಕರೆಕ್ಟ್ ಆಗಿ ಮಾತಾಡೋ. ಯಾಕೆ ನೀನ್ ಹೆಂಗ್ ಕೇಳ್ದೆ ದುಡ್ಡು? ನೀನ್ ಹೆಂಗ್ ಕೇಳ್ದೆ ದುಡ್ಡು? ನೀನು ಹೆಂಗ ಕೇಳ್ದೆ ದುಡ್ಡು? ನೀನು ಯಾರಪ್ಪನ್ ದುಡ್ಡು? ರೋಪ್ ಆಗ್ತೀಯ ಪಾಪ, ಕಳ್ತನ ಮಾಡೋದು ಬಿಟ್ಬಿಟ್ಟು. ನೋಡಿ ಬನಶಂಕರಿಯಲ್ಲಿ ಅಗಲ್ದೋರೋಡೆ ಮಾಡ್ತಾ ಇದ್ದೆ, ಕೇಳಿದ್ದಕ್ಕೆ ಅವ್ನಿಗೆ ಎಲ್ಲೆಲ್ಲೋ ಮೆಣಸಿನ್ಕಾಯಿ ಇಟ್ಕೊಂಡಂಗಾಯ್ತು. ಇಲ್ಲಿ ಟೇಬಲ್ಲು ನೋಡಿ, ಯಾವುದು ಮಿಷಿನು ಆ ಥರದ್ದು ಏನೂ ಇಲ್ಲ. ನೋಡಿ ಅಗಲ್ದೋರೋಡೆ ಮಾಡೋದು ಇದನ್ನ, ಅಧಿಕಾರಿಗಳು ಫೋನ್ ಪೇ ಎಲ್ಲ ಇದೆ ನೋಡಪ್ಪ. ನೋಡಿ ಕೀಗಳು, ಯಾರನ್ನ ಕೇಳ್ಬಿಟ್ಟು ಇದ್ದ ಅಗಲ್ದೋರೋಡೆ ಮಾಡ್ತಾ ಇದಾರೆ. ನೋಡಿ ಅವ್ನು ಕಾಲ್ ಕಿತ್ಕೊಂಡು ಹೆಂಗ್ ಓಡ್ದ ಅಂತ, ವಾಟರ್ ಕ್ಯಾನ್ ಒಂದು ಇಟ್ಕೊಂಡು ಇನ್ನು ಸ್ಟೇ ಹಾಕೊಂಡು ಈ ಮಟ್ಟಕ್ಕೆ. ಲಾಸ್ಟ್ ಟೈಮು ನಮ್ಮ VR ಮರಾಠೆ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ವೀಕ್ಷಕರೇ ಮಾಡಿದ್ದಾರೆ. ಆಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದಾರೆ 22ನೇ ತಾರೀಕು ತಿಂಗಳಲ್ಲಿ. ಇವತ್ತಿನವರೆಗೂ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕ್ರಮ ಜರುಗಿಸಿಲ್ಲ. ಯಾಕೆ? ಅವ್ರಿಗೂ ಮಾಮೂಲಿ ಹೋಗುತ್ತಾ? ಇಲ್ಲಿರುವ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾಮೂಲಿ ಹೋಗ್ತಾ ಇದೆಯಾ? ಇಲ್ಲ ಇಲ್ಲ BMTC ಅಧಿಕಾರಿಗಳಿಗೆ ಮಾಮೂಲಿ ಹೋಗ್ತಾ ಇದೆಯಾ? ಯಾರಿದ್ರಲ್ಲಿ ಅಗಲ್ದೋರೋಡೆ ಮಾಡ್ತಾ ಇದ್ದಾರೆ? ಇವ್ರೇನ? ಇನ್ಯಾರ್ಯಾರು ಇದಾರೆ ಇದರಲ್ಲಿ? ಟೆಂಡರ್ ಕಾಪಿ ಬೇಕಾಗಿದ್ರೆ ನೋಡಿ ಸ್ವಾಮಿ, ಇಲ್ಲಿ ಹಾಕ್ಬೇಕಾಗಿತ್ತು. ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ವಸೂಲಿ ಮಾಡ್ತಾರಂದ್ರೆ ಇಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಬೇಕಾಗಿತ್ತು. ಏನ್ ಟೆಂಡರ್ ಕಾಪಿ ಏನಿದೆ ಎಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಯಾವ ರೀತಿಯಲ್ಲಿ ಇಲ್ಲ. ಅಗಲ್ದೋರೋಡಿ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ಅಧಿಕಾರಿಗಳಿಗೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇದರಲ್ಲಿ ಅಧಿಕಾರಿಗಳಿಗೆ ಪಾಲಿದೆ. BMTC ಅಧಿಕಾರಿಗಳಿಗೆ ಇದರಲ್ಲಿ ಪಾಲಿರೋದಕ್ಕೆ ನಾಚಿಕೆ ಮಾನ ಮರ್ಯಾದಿಲ್ವಾ ಅಧಿಕಾರಿಗಳಿಗೆ? ಯಾರಿದಾರ್ರಿ ಮೇಲೆ? ತಿನ್ನೋದಕ್ಕೆ ಅಮೇದಿ ತಿನ್ನೋದಕ್ಕೆ ಒಂದು ಇತಿಮಿತಿ ಇರ್ತದ್ರಿ. ಗಾಡಿ ಪಾರ್ಕಿಂಗ್ ನೀವು ಟೆಂಡರ್ ಕೊಟ್ಬಿಟ್ಟು ವಸೂಲಿ ಮಾಡ್ಲಿ ಸ್ವಾಮಿ. ಯಾರೋ ಒಬ್ಬ ಖಾಸಗಿ ವ್ಯಕ್ತಿನ ಇಟ್ಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ವಸೂಲಿ ಮಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಿದೆ, ಯಾವುದೇ ರೀತಿಯಲ್ಲಿ ಕ್ರಮ ಆಗಲಿಲ್ಲ. ಹಾಗಾಗಿ ಇಂಥ ಯಾರು ಅಧಿಕಾರಿಗಳಿದಾರೋ ಇಂಥ ಅಧಿಕಾರಿಗಳಿಗೆ ಚೀಮಾರಿ ಹಾಕ್ಬೇಕು. ಹಾಗೂ ಇವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತದೆ BMTC ಅವರು. BMTC ಅವ್ರು ಕಾಣಿಸ್ತಾ ಇಲ್ವಾ? ಗೌರ್ಮೆಂಟ್ಗೆ ಆದಾಯ ಬೇಕಾಗಿಲ್ಲ, ಲಂಚಗಳು ಬೇಕಾ ಗೌರ್ಮೆಂಟ್ಗೆ? ಇದರಿಂದ ಪಾರ್ಕಿಂಗ್ ಇಂದ ನೋಡಿ ವೀಕ್ಷಕರೇ, ಹಿಂದೆ ಕ್ಯಾಮ್ರಾ ತೋರಿಸ್ತೀನಿ, ಇಷ್ಟೆಲ್ಲ ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗ್ ಇಂದ ಗೌರ್ಮೆಂಟ್ಗೆ ಲಾಭ ಬರಲಿ ಸ್ವಾಮಿ, ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೂ ಗೌರ್ಮೆಂಟ್ಗೆ ಲಾಭ ಬರಲಿ. ನೋಡಿ ಇಷ್ಟು ಪಾರ್ಕಿಂಗ್ ಇದೆಯಲ್ಲ, ಈ ಪಾರ್ಕಿಂಗ್ ಇಂದ ಗೌರ್ಮೆಂಟ್ಗೆ ಲಾಭ ಬರಲಿ. ಇಷ್ಟು ಗಾಡಿಗಳಿದೆ. ಅದು ಬಿಟ್ಬಿಟ್ಟು ಅಗಲ್ದೋರೋಡೆ ಮಾಡೋದು ಎಷ್ಟು ಮಾತ್ರ ಸಮಂಜಸ? ಯಾರನ್ನ ವಸೂಲಿ ಮಾಡ್ತಾ ಇದಾರೆ? ಟೆಂಡರ್ ಕಾಪಿ ಎಲ್ಲಿದೆ ಅಣ್ಣ? ನೀವೇನ ಪಾರ್ಕಿಂಗ್ ನಿಮ್ಮ ಹತ್ರ ತಗೊಂತಾ ಇದಾರ ಪಾರ್ಕಿಂಗ್ ಕಾಸು? ಎಷ್ಟು ತಗೊಂತಾ ಇದಾರೆ? 24 ಅವರ್ಗೆ ನಮ್ದು ಕಾರು. ನೀವ್ ಯಾಕೆ ಕೊಡ್ತೀರಾ? ಟೆಂಡರ್ ಇಲ್ವಲ್ಲ. ಅವ್ನು ಅಗಲ್ದೋರೋಡೆ ಮಾಡ್ತಾ ಇರೋದಿಲ್ಲ. ಹಸುವಾಗು ಇವಾಗ ನೋಡಿ ಕಾಲ್ ಕಿತ್ಕೊಂಡು ಓಡ್ಬಿಟ್ಟ. ಒಂದು ನೀವು ಕೇಳ್ಬೇಕನ್ನ ಸಾರ್ವಜನಿಕರೇನಿಗೂ. ಅಲ್ಲ, ಸ್ಲಿಪ್ ಹೊಡೆದ್ಕೊಡೋದು ಈಸಿ, ಅದಲ್ಲ. ಟೆಂಡರ್ ಕಾಪಿ ಇಲ್ಲಿ ಹಾಕ್ಬೇಕಾಗ್ತದೆ. ಟೆಂಡರ್ ಕಾಪಿ ದೊಡ್ಡದಾಗಿ ಹಿಂಗ್ ಹಾಕಿ ಎಷ್ಟು ಕಾರ್ಗೆ ಎಷ್ಟು, ಅವರ್ಗೆ ಎಷ್ಟು, 2 ವೀಲರ್ಗೆ ಎಷ್ಟು ಎಲ್ಲ ಹಾಕ್ಬೇಕಾಗ್ತದೆ. ಅದು ಟೆಂಡರ್ನ ಫಸ್ಟ್ ಅವರು ಎಷ್ಟು ಅವ್ರು ಯಾರ ಹೆಸರಿಗಾಗಿದೆ ಟೆಂಡರ್ ಕಾಪಿ ಅಂತ ಪ್ರೊಜೆಕ್ಟ್ ಮಾಡ್ಬೇಕಲ್ಲಿ. ಅದ್ರ ಕೆಳಗಡೆ ರೇಟ್ ಲಿಸ್ಟ್ ಆಗಬೇಕು. ಯಾವ್ದು ಇಲ್ದಿದ್ದಾಗ ನೀವು ಕೊಡಬಾರ್ದು. ಈಗ ನಾನು ಪ್ರಶ್ನಿಸಿದೆ, ನಾನು ಬಂದು ಕಾರ್ ನಿಲ್ಲಿಸಿದೆ, ನಾನು ಹಿಂದೆ ಬಂದ ಕೇಳಕ್ ಬಂದ, ಆಮೇಲೆ ಈಗ ಓಡ್ಬಿಟ್ಟ ಕಾರ್ ಎತ್ಕೊಂಡು
ಅಲ್ಲ ಟೂ ವೀಲರ್ ಎತ್ಕೊಂಡು ಓಡ್ಬಿಟ್ಟ. ಈಗ ಇಲ್ಲಿ ಯಾರು ಇಲ್ಲ. ಈಗ ಯಾರಿಲ್ಲ, ಓಡ್ಬಿಟ್ಟ. ಇದೆಲ್ಲ ಅಗಲ್ದೋರ ಅಡೆ ಮಾಡ್ತಾ ಇರೋದು. ಹಂಗಾಗಿ ದಯವಿಟ್ಟು ನೀವೆಲ್ಲ ಸಾರ್ವಜನಿಕರು ಪ್ರಶ್ನಿಸಬೇಕು. ಯಾಕಂದ್ರೆ ಉಚಿತವಾಗಿ ಇವ್ರೇನು ಕೊಡ್ತಾ ಇಲ್ಲ. ಇದು ಟೆಂಡರ್ ತಗೊಂಡ್ಲಿ, ಟೆಂಡರ್ ತಗೊಂಡು ಹಾಕ್ಲಿ, ಅವಾಗ ಬೇಕಾದ್ರೆ ಕೊಡೋಣ. ದಯವಿಟ್ಟು ಕೇಳಿ, ಇಂಥನ್ನು ಕೊಡಕ್ ಹೋಗ್ಬೇಡಿ. ಇಂಥವ್ರನ್ನ ಕೇಳ್ಬೇಕು ನೋಡಿ. ಆಗಲ್ದು ಇವ್ರ ಪಾಡ್ಗೆ ಇವ್ರು ಚೇರ್ ಹಾಕೊಂಡು, ಟೇಬಲ್ ಹಾಕೊಂಡು, ಚಾರ್ಜರ್ಗಳು ಹಾಕೊಂಡು, ಯಾರು ಇದಕ್ಕೆ ಹೊಣೆ? ಮೊನ್ನೆ ಹೋದ ತಿಂಗಳೆಲ್ಲ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಆಗ್ಲೂ ಇವ್ರು ಬೆದರಿಲ್ಲ ಅಂದ್ರೆ ಇನ್ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಇದಾರೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ನಾವು KRS ಪಾರ್ಟಿ ದಯವಿಟ್ಟು ಇವತ್ತೇನೋ ಯೂನಿಫಾರ್ಮ್ ಹಾಕೊಂಡ್ಬಂದಿಲ್ಲ ಅನ್ನೋದ್ಕೂತ ಇಲ್ಲಿ ಬಂದಿದ್ದಕ್ಕೆ ನಮ್ಮ VR ಮರಾಠ ಅವ್ರು ಕಳ್ಸಿಕೊಟ್ರು. ಕೇಳಿ ಇಲ್ಲೊಂದ್ಸತಿ ಹೋಗ್ಬಿಟ್ಟು ಬನ್ನಿ ಅಂತ. ಬಂದ್ರೆ ಇಲ್ಲ, ಆರಾಮಾಗಿ ವಸೂಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು